ಇನ್ನು ಇದು ಬಿಜೆಪಿಯ ಬಣ ಬಡಿದಾಟದ ಸ್ಟೋರಿ ಆದರೆ ಇಲ್ಲಿ ಯಾರ್ದು ಅಪ್ಪರ್ ಹ್ಯಾಂಡ್ ಅಂತ ಹೇಳಿ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಜೇಂದ್ರ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ ಈ ಹೋರಾಟದಲ್ಲಿ, ಅಥವಾ ಯತ್ನಾಳ್ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ ಅನ್ನೋದನ್ನು ತೀರ್ಮಾನ ಮಾಡ್ಲಿಕ್ಕೆ ಈ ಕ್ಷಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡೆಯುವಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ನಡೆಯಲಿಕ್ಕೆ ಹೊರಟದ್ದ ಮತ್ತೊಂದು ಸಿದ್ದರಾಮೋತ್ಸವ 2.0 ಅದನ್ನ ತಮ್ಮ ಇಚ್ಛೆಗೆ ಅನುಗುಣವಾಗಿ ಜನಕಲ್ಯಾಣ ಉತ್ಸವವನ್ನಾಗಿ ಮಾಡುವಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಸ್ವಾಭಿಮಾನದಿಂದ ಇದೀಗ ಸಮಾವೇಶದ ತನಕ ಬಂದು ಕೂತಿದೆ. ಸ್ವಾಭಿಮಾನಿ ಸಮಾವೇಶ ಆಗಬೇಕಾಗಿತ್ತು, ಆದರೆ ಇದೀಗ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿ ಕೂತಿದೆ. ಸಿದ್ದರಾಮಯ್ಯನವರಿಗೆ ಆ ಮೂಲಕ ಬುದ್ದು ಕೊಟ್ಟರ ಡಿ.ಕೆ. ಶಿವಕುಮಾರ್ ಅವರು. ಬದಲಾಗಿದ್ದು ಬರೀ ಸಮಾವೇಶದ ಹೆಸರ ಅಥವಾ ಹಿಡಿತಾನ ಅನ್ನೋದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮಾಡಲ್ಪಡ್ತಾ ಇದ್ದ ಈ ಸ್ವಾಭಿಮಾನಿ ಸಮಾವೇಶದ ನಂತರ ಅಲ್ಲಿನ ಜನ ಬೆಂಬಲವನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಪಕ್ಷದ ಮೇಲೆ ಹಾಗೆ ರಾಜ್ಯದ ಮತದಾರರ ಮನಸ್ಸಿನ ಮೇಲೆ ನನ್ನದೇ ಕಂಟ್ರೋಲ್ ಅನ್ನೋ ಮೆಸೇಜನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಆದರೆ ಈ ಸಮಾವೇಶದ ಹೆಸರನ್ನು ಬದಲಾವಣೆ ಮಾಡುವ ಮೂಲಕ ಆ ಹಿಡಿತ, ಆ ಕಂಟ್ರೋಲನ್ನು ಕೂಡ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ, ಅವರ ಕೈಗೆ ಮಾತ್ರ ಸಿಗದೇ ಇರೋ ರೀತಿಯಲ್ಲಿ ಮಾಡುವಲ್ಲಿ ಯಶಸ್ವಿ ಆದಂತಿದೆ ಡಿ.ಕೆ. ಶಿವಕುಮಾರ್ ಅವರು. ಇದೀಗ ಹಾಸನ ಫೀಲ್ಡ್ಗಿಳಿದಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಇದೇ ವಿಚಾರದಲ್ಲಾದ ಒಂದಷ್ಟು ಬೆಳವಣಿಗೆಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಅನ್ನೋ ಹೆಸರಿಗೆ ಇದೀಗ ಕೊಡಲಾಗಿದೆ. ಆ ಹೆಸರನ್ನ ಬಳಸೋ ಹಾಗಿಲ್ಲ. ಅಹಿಂದ ಹೆಸರಲ್ಲಿ ಮೊದಲು ಸಮಾವೇಶವನ್ನು ನಡೆಸೋಕೆ ಸೂಚನೆಯನ್ನು ನೀಡಲಾಗಿತ್ತು. ಸಿದ್ದರಾಮಯ್ಯನವರು ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವ್ರ ಮುಂದೆ ಹೇಳಿದ್ದು ಇದೇನೆ, ನೋಡಿ ಇವಾಗ ಇನ್ನೇನು ಲೋಕಲ್ ಬಾಡಿ ಎಲೆಕ್ಷನ್ ನಡೆಯೋದಿದೆ, ಇಂಥ ಸಂದರ್ಭದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದಷ್ಟು ಸಮಾವೇಶಗಳನ್ನು ಮಾಡೋದ್ರಿಂದ ಪಕ್ಷಕ್ಕೆ ಸಹಾಯಕವಾಗುತ್ತೆ, ಹೀಗಾಗಿ ನಾವು ಸಮಾವೇಶ ಮಾಡ್ತಿದ್ದೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದರು ರಾಹುಲ್ ಗಾಂಧಿ ಅವರನ್ನು. ಆದರೆ ಹೆಸರಿಟ್ಟಿದ್ದು ಮಾತ್ರ ಅಹಿಂದ ಸಮಾವೇಶ, ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಮಾವೇಶ ಅಂತ ಹೇಳಿ. ಸಿದ್ದರಾಮಯ್ಯನವರಿಗೆ 10 ಹೆಸರುಗಳನ್ನು ಸೂಚಿಸಿದ್ರು ಶಿವಕುಮಾರ್ ಅವರು. ಸಿ.ಎಂಗೆ ಸೈಡ್ ಹೊಡೆದ್ರ ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಸಿದ್ದರಾಮಯ್ಯನವರ ಹೆಸರು ಬದಲು ಇದೀಗ ಕಾಂಗ್ರೆಸ್ ಹೆಸರಿನಲ್ಲೇ ಸಮಾವೇಶ ನಡೆಸಬೇಕು ಅನ್ನೋ ಫರ್ಮಾನನ್ನ ಹೈಕಮಾಂಡ್ ಮೂಲಕವೇ ಹೊರಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಈ ಡಿಚ್ಚಿಗೆ ಸೈಲೆಂಟ್ ಆದ್ರ ಸಿದ್ದರಾಮಯ್ಯನವರು, ಇಲ್ಲಿಗೆ ಸೈಲೆಂಟ್ ಆಗಿಬಿಡ್ತಾರ ಸಿದ್ದರಾಮಯ್ಯನವರು, ಕಾದು ನೋಡಬೇಕಾಗಿದೆ. 5ನೇ ತಾರೀಕು ಸಮಾವೇಶ ನಡೆಯುತ್ತೆ. ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಹೊರಟಿದ್ರು ಪ್ರಾರಂಭಿಕ ಹಂತದಲ್ಲಿ, ಅವ್ರು ಎಷ್ಟು ಆಕ್ಟಿವ್ ಆಗಿ ಭಾಗವಹಿಸ್ತಾರೆ, ಸಿದ್ದರಾಮಯ್ಯನವರು ಎಷ್ಟು ಆಕ್ಟಿವ್ ಆಗಿ ಭಾಗಿಯಾಗ್ತಾರೆ ಅನ್ನೋದ್ರ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಪ್ರಾಬಲ್ಯವನ್ನು ಸಾಧಿಸಿದ್ರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇದು ಬಿಜೆಪಿಯ ಬಣ ಬಡಿದಾಟದ ಸ್ಟೋರಿ ಆದರೆ ಇಲ್ಲಿ ಯಾರ್ದು ಅಪ್ಪರ್ ಹ್ಯಾಂಡ್ ಅಂತ ಹೇಳಿ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಜೇಂದ್ರ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ ಈ ಹೋರಾಟದಲ್ಲಿ, ಅಥವಾ ಯತ್ನಾಳ್ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ ಅನ್ನೋದನ್ನು ತೀರ್ಮಾನ ಮಾಡ್ಲಿಕ್ಕೆ ಈ ಕ್ಷಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡೆಯುವಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ನಡೆಯಲಿಕ್ಕೆ ಹೊರಟದ್ದ ಮತ್ತೊಂದು ಸಿದ್ದರಾಮೋತ್ಸವ 2.0 ಅದನ್ನ ತಮ್ಮ ಇಚ್ಛೆಗೆ ಅನುಗುಣವಾಗಿ ಜನಕಲ್ಯಾಣ ಉತ್ಸವವನ್ನಾಗಿ ಮಾಡುವಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಸ್ವಾಭಿಮಾನದಿಂದ ಇದೀಗ ಸಮಾವೇಶದ ತನಕ ಬಂದು ಕೂತಿದೆ. ಸ್ವಾಭಿಮಾನಿ ಸಮಾವೇಶ ಆಗಬೇಕಾಗಿತ್ತು, ಆದರೆ ಇದೀಗ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿ ಕೂತಿದೆ. ಸಿದ್ದರಾಮಯ್ಯನವರಿಗೆ ಆ ಮೂಲಕ ಬುದ್ದು ಕೊಟ್ಟರ ಡಿ.ಕೆ. ಶಿವಕುಮಾರ್ ಅವರು. ಬದಲಾಗಿದ್ದು ಬರೀ ಸಮಾವೇಶದ ಹೆಸರ ಅಥವಾ ಹಿಡಿತಾನ ಅನ್ನೋದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮಾಡಲ್ಪಡ್ತಾ ಇದ್ದ ಈ ಸ್ವಾಭಿಮಾನಿ ಸಮಾವೇಶದ ನಂತರ ಅಲ್ಲಿನ ಜನ ಬೆಂಬಲವನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಪಕ್ಷದ ಮೇಲೆ ಹಾಗೆ ರಾಜ್ಯದ ಮತದಾರರ ಮನಸ್ಸಿನ ಮೇಲೆ ನನ್ನದೇ ಕಂಟ್ರೋಲ್ ಅನ್ನೋ ಮೆಸೇಜನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಆದರೆ ಈ ಸಮಾವೇಶದ ಹೆಸರನ್ನು ಬದಲಾವಣೆ ಮಾಡುವ ಮೂಲಕ ಆ ಹಿಡಿತ, ಆ ಕಂಟ್ರೋಲನ್ನು ಕೂಡ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ, ಅವರ ಕೈಗೆ ಮಾತ್ರ ಸಿಗದೇ ಇರೋ ರೀತಿಯಲ್ಲಿ ಮಾಡುವಲ್ಲಿ ಯಶಸ್ವಿ ಆದಂತಿದೆ ಡಿ.ಕೆ. ಶಿವಕುಮಾರ್ ಅವರು. ಇದೀಗ ಹಾಸನ ಫೀಲ್ಡ್ಗಿಳಿದಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್.
ಇದೇ ವಿಚಾರದಲ್ಲಾದ ಒಂದಷ್ಟು ಬೆಳವಣಿಗೆಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಅನ್ನೋ ಹೆಸರಿಗೆ ಇದೀಗ ಕೊಡಲಾಗಿದೆ. ಆ ಹೆಸರನ್ನ ಬಳಸೋ ಹಾಗಿಲ್ಲ. ಅಹಿಂದ ಹೆಸರಲ್ಲಿ ಮೊದಲು ಸಮಾವೇಶವನ್ನು ನಡೆಸೋಕೆ ಸೂಚನೆಯನ್ನು ನೀಡಲಾಗಿತ್ತು. ಸಿದ್ದರಾಮಯ್ಯನವರು ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವ್ರ ಮುಂದೆ ಹೇಳಿದ್ದು ಇದೇನೆ. ನೋಡಿ, ಇವಾಗ ಇನ್ನೇನು ಲೋಕಲ್ ಬಾಡಿ ಎಲೆಕ್ಷನ್ ನಡೆಯೋದಿದೆ. ಇಂಥ ಸಂದರ್ಭದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದಷ್ಟು ಸಮಾವೇಶಗಳನ್ನು ಮಾಡೋದ್ರಿಂದ ಪಕ್ಷಕ್ಕೆ ಸಹಾಯಕವಾಗುತ್ತೆ, ಹೀಗಾಗಿ ನಾವು ಸಮಾವೇಶ ಮಾಡ್ತಿದ್ದೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರು ರಾಹುಲ್ ಗಾಂಧಿ ಅವರನ್ನು. ಆದರೆ ಹೆಸರಿಟ್ಟಿದ್ದು ಮಾತ್ರ ಅಹಿಂದ ಸಮಾವೇಶ, ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಮಾವೇಶ ಅಂತ ಹೇಳಿ. ಸಿದ್ದರಾಮಯ್ಯನವರಿಗೆ 10 ಹೆಸರುಗಳನ್ನು ಸೂಚಿಸಿದ್ರು ಶಿವಕುಮಾರ್ ಅವರು. CMಗೆ ಸೈಡ್ ಹೊಡೆದ್ರ ಮೂಲಕ KPCC ಅಧ್ಯಕ್ಷ DK ಶಿವಕುಮಾರ್ ಅಂತ ಹೇಳಿ. ಸಿದ್ದರಾಮಯ್ಯನವರ ಹೆಸರು ಬದಲು ಇದೀಗ ಕಾಂಗ್ರೆಸ್ ಹೆಸರಿನಲ್ಲೇ ಸಮಾವೇಶ ನಡೆಸಬೇಕು ಅನ್ನೋ ಫರ್ಮಾನನ್ನ ಹೈಕಮಾಂಡ್ ಮೂಲಕವೇ ಹೊರಡಿಸಿದ್ದಾರೆ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಕೊಟ್ಟ ಈ ಡಿಚ್ಚಿಗೆ ಸೈಲೆಂಟ್ ಆದ್ರ ಸಿದ್ದರಾಮಯ್ಯನವರು, ಇಲ್ಲಿಗೆ ಸೈಲೆಂಟ್ ಆಗಿಬಿಡ್ತಾರಾ ಸಿದ್ದರಾಮಯ್ಯನವರು, ಕಾದು ನೋಡಬೇಕಾಗಿದೆ. 5ನೇ ತಾರೀಕು ಸಮಾವೇಶ ನಡೆಯುತ್ತೆ. ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಹೊರಟಿದ್ರು ಪ್ರಾರಂಭಿಕ ಹಂತದಲ್ಲಿ, ಅವ್ರು ಎಷ್ಟು ಆಕ್ಟಿವ್ ಆಗಿ ಭಾಗವಹಿಸ್ತಾರೆ, ಸಿದ್ದರಾಮಯ್ಯನವರು ಎಷ್ಟು ಆಕ್ಟಿವ್ ಆಗಿ ಭಾಗಿಯಾಗ್ತಾರೆ ಅನ್ನೋದ್ರ ಮೇಲೆ DK ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಪ್ರಾಬಲ್ಯವನ್ನು ಸಾಧಿಸಿದ್ರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇದು BJPಯ ಬಣ ಬಡಿದಾಟದ ಸ್ಟೋರಿ ಆದರೆ ಇಲ್ಲಿ ಯಾರ್ದು ಅಪ್ಪರ್ ಹ್ಯಾಂಡ್ ಅಂತ ಹೇಳಿ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಜೇಂದ್ರ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ ಈ ಹೋರಾಟದಲ್ಲಿ, ಅಥವಾ ಯತ್ನಾಳ್ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ ಅನ್ನೋದನ್ನು ತೀರ್ಮಾನ ಮಾಡ್ಲಿಕ್ಕೆ ಈ ಕ್ಷಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡೆಯುವಲ್ಲಿ DK ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ನಡೆಯಲಿಕ್ಕೆ ಹೊರಟಿದ್ದ ಮತ್ತೊಂದು ಸಿದ್ದರಾಮೋತ್ಸವ 2.0 ಅದನ್ನ ತಮ್ಮ ಇಚ್ಛೆಗೆ ಅನುಗುಣವಾಗಿ ಜನಕಲ್ಯಾಣ ಉತ್ಸವವನ್ನಾಗಿ ಮಾಡುವಲ್ಲಿ DK ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಸ್ವಾಭಿಮಾನದಿಂದ ಇದೀಗ ಸಮಾವೇಶದ ತನಕ ಬಂದು ಕೂತಿದೆ. ಸ್ವಾಭಿಮಾನಿ ಸಮಾವೇಶ ಆಗಬೇಕಾಗಿತ್ತು, ಆದರೆ ಇದೀಗ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿ ಕೂತಿದೆ. ಸಿದ್ದರಾಮಯ್ಯನವರಿಗೆ ಆ ಮೂಲಕ ಬುದ್ದು ಕೊಟ್ಟರ DK ಶಿವಕುಮಾರ್ ಅವರು. ಬದಲಾಗಿದ್ದು ಬರೀ ಸಮಾವೇಶದ ಹೆಸರ ಅಥವಾ ಹಿಡಿತಾನ ಅನ್ನೋದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮಾಡಲ್ಪಡ್ತಾ ಇದ್ದ ಈ ಸ್ವಾಭಿಮಾನಿ ಸಮಾವೇಶದ ನಂತರ ಅಲ್ಲಿನ ಜನ ಬೆಂಬಲವನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಪಕ್ಷದ ಮೇಲೆ ಹಾಗೆ ರಾಜ್ಯದ ಮತದಾರರ ಮನಸ್ಸಿನ ಮೇಲೆ ನನ್ನದೇ ಕಂಟ್ರೋಲ್ ಅನ್ನೋ ಮೆಸೇಜನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಆದರೆ ಈ ಸಮಾವೇಶದ ಹೆಸರನ್ನು ಬದಲಾವಣೆ ಮಾಡುವ ಮೂಲಕ ಆ ಹಿಡಿತ, ಆ ಕಂಟ್ರೋಲನ್ನು ಕೂಡ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ, ಅವರ ಕೈಗೆ ಮಾತ್ರ ಸಿಗದೇ ಇರೋ ರೀತಿಯಲ್ಲಿ ಮಾಡುವಲ್ಲಿ ಯಶಸ್ವಿ ಆದಂತಿದೆ DK ಶಿವಕುಮಾರ್ ಅವರು. ಇದೀಗ ಹಾಸನ ಫೀಲ್ಡ್ಗಿಳಿದಿದ್ದಾರೆ DCM DK ಶಿವಕುಮಾರ್. ಇದೇ ವಿಚಾರದಲ್ಲಾದ ಒಂದಷ್ಟು ಬೆಳವಣಿಗೆಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಅನ್ನೋ ಹೆಸರಿಗೆ ಇದೀಗ ಕೊಡಲಾಗಿದೆ. ಆ ಹೆಸರನ್ನ ಬಳಸೋ ಹಾಗಿಲ್ಲ. ಅಹಿಂದ ಹೆಸರಲ್ಲಿ ಮೊದಲು ಸಮಾವೇಶವನ್ನು ನಡೆಸೋಕೆ ಸೂಚನೆಯನ್ನು ನೀಡಲಾಗಿತ್ತು. ಸಿದ್ದರಾಮಯ್ಯನವರು ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವ್ರ ಮುಂದೆ ಹೇಳಿದ್ದು ಇದೇನೆ. ನೋಡಿ, ಇವಾಗ ಇನ್ನೇನು ಲೋಕಲ್ ಬಾಡಿ ಎಲೆಕ್ಷನ್ ನಡೆಯೋದಿದೆ. ಇಂಥ ಸಂದರ್ಭದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದಷ್ಟು ಸಮಾವೇಶಗಳನ್ನು ಮಾಡೋದ್ರಿಂದ ಪಕ್ಷಕ್ಕೆ ಸಹಾಯಕವಾಗುತ್ತೆ, ಹೀಗಾಗಿ ನಾವು ಸಮಾವೇಶ ಮಾಡ್ತಿದ್ದೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರು ರಾಹುಲ್ ಗಾಂಧಿ ಅವರನ್ನು. ಆದರೆ ಹೆಸರಿಟ್ಟಿದ್ದು ಮಾತ್ರ ಅಹಿಂದ ಸಮಾವೇಶ, ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಮಾವೇಶ ಅಂತ ಹೇಳಿ. ಸಿದ್ದರಾಮಯ್ಯನವರಿಗೆ 10 ಹೆಸರುಗಳನ್ನು ಸೂಚಿಸಿದ್ರು ಶಿವಕುಮಾರ್ ಅವರು. CMಗೆ ಸೈಡ್ ಹೊಡೆದ್ರ ಮೂಲಕ KPCC ಅಧ್ಯಕ್ಷ DK ಶಿವಕುಮಾರ್ ಅಂತ ಹೇಳಿ. ಸಿದ್ದರಾಮಯ್ಯನವರ ಹೆಸರು ಬದಲು ಇದೀಗ ಕಾಂಗ್ರೆಸ್ ಹೆಸರಿನಲ್ಲೇ ಸಮಾವೇಶ ನಡೆಸಬೇಕು ಅನ್ನೋ ಫರ್ಮಾನನ್ನ ಹೈಕಮಾಂಡ್ ಮೂಲಕವೇ ಹೊರಡಿಸಿದ್ದಾರೆ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಕೊಟ್ಟ ಈ ಡಿಚ್ಚಿಗೆ ಸೈಲೆಂಟ್ ಆದ್ರ ಸಿದ್ದರಾಮಯ್ಯನವರು, ಇಲ್ಲಿಗೆ ಸೈಲೆಂಟ್ ಆಗಿಬಿಡ್ತಾರಾ ಸಿದ್ದರಾಮಯ್ಯನವರು, ಕಾದು ನೋಡಬೇಕಾಗಿದೆ. 5ನೇ ತಾರೀಕು ಸಮಾವೇಶ ನಡೆಯುತ್ತೆ. ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಹೊರಟಿದ್ರು ಪ್ರಾರಂಭಿಕ ಹಂತದಲ್ಲಿ, ಅವ್ರು ಎಷ್ಟು ಆಕ್ಟಿವ್ ಆಗಿ ಭಾಗವಹಿಸ್ತಾರೆ, ಸಿದ್ದರಾಮಯ್ಯನವರು ಎಷ್ಟು ಆಕ್ಟಿವ್ ಆಗಿ ಭಾಗಿಯಾಗ್ತಾರೆ ಅನ್ನೋದ್ರ ಮೇಲೆ DK ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಪ್ರಾಬಲ್ಯವನ್ನು ಸಾಧಿಸಿದ್ರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ.